ಓಟ್ ಹಾಕ್ತಾ ಇದ್ದಾರೆ ಅಂತ ಅವ್ರಿಗೆಲ್ಲಲ್ವಾ? ಅವರು ಸಪ್ರತಾಪ ವಿನ್ನರ್ ಆಗೋದು. ಅವ್ರಿಗೂ ಸಪೋರ್ಟ್ ಐತೆ. ವಿನಯ ಗೆಲ್ಬೇಕು. ಓಕೆ ಓಕೆ. ನಿಮ್ಮ ಓಟು? ಪ್ರತಾಪ್. ನಿಮ್ಮ ಓಟು? ಪ್ರತಾಪ್. ಜೈ ಪ್ರತಾಪ್ ಬಾಸ್. ಓಪ್ಪ, ಸಂಗೀತಾಗೆ. ಓಕೆ, ಥ್ಯಾಂಕ್ ಯು. ಯಾರು ಇಷ್ಟ ಆಗ್ತಾರೆ? ಇವತ್ತು ಫೈನಲ್ ಇದ್ದಾರೆ, ಯಾರು ಗೆಲ್ತಾರಂತೀರ? ವಿನಯ್ ಗೆಲ್ತಾರೆ ಸರ್. ಸಂಗೀತ ಅವ್ರು ಹೆಣ್ಮಕ್ಳು ಗೆಲ್ಬೇಕನ್ನೋ ಕೂಗು ಕೇಳಿ ಬರ್ತಾ ಇದೆ. ವಿನಯ್ ಗೆಲ್ಬೇಕು ಸರ್. ವಿನಯ್ ಗೆಲ್ಲ ಡಿಸರ್ವ್ ಇದಾರೆ ಅಂತೀರಾ? ಡಿಸರ್ವ್ ಇದಾರೆ. ಡ್ರೋನ್ ಪ್ರತಾಪ್ ಅವ್ರಿಗೆ ಓಟ್ಸ್ ಜಾಸ್ತಿ ಬರ್ತಾ ಇದೆ ಹೊರಗಡೆ ನೋಡಿದ್ರೆ. ಅವ್ರು ಗೆಲ್ಲಲ್ವಾ? ವಿನಯ್ ಅವ್ರು ಗೆಲ್ಬೇಕು. ಯಾಕೆ ಗೆಲ್ಬೇಕಂತ? ಹಾಂ, ಇಲ್ಲ, ಶ್ರುತಿ ಅವರು ಗೆದ್ಮೇಲೆ ಇಲ್ಲಿವರೆಗೆ ಹೆಣ್ಣು ಗೆದ್ದಿಲ್ಲ. ಒಂದು ವುಮೆನ್ ಗೆಲ್ಲಿ ಅನ್ನೋದೊಂದು. ವಿನಯ್ ಅವರೇ ಗೆಲ್ಬೇಕು. ಇವತ್ತು ಒಬ್ರು ಎಲಿಮಿನೇಟ್ ಆಗ್ತಾರೆ, ಯಾರು ಆಗ್ತಾರಂತ? ಹೊರ್ತೂರವರು. ಏನಕ್ಕೆ ರೀ ಅವ್ರು ಹೊರ್ತಿರೋರು? ಅವ್ರದ್ದು ಈಗಿನ ಸ್ವಲ್ಪ ಗೇಮ್ ಕಾಣಿಸ್ತಿದೆ, ಮುಂಚೆ ಅಷ್ಟು ಇರಲಿಲ್ಲ ಅಂತ. ಸುದೀಪ್ ಸರ್ ಬಿಗ್ ಬಾಸ್ ಹೇಗೆ ನಡೆಸ್ತಾರೆ? ಸೂಪರ್ ಸರ್. ಅವ್ರಿಗೆ ಯಾರು ನಡೆಸೋ ಸಾಧ್ಯನೇ ಇಲ್ಲ ಸರ್. ಬೆಸ್ಟ್ ನಡೆಸ್ತಾರೆ ಸರ್. ಓಕೆ, ನಿಮ್ಮ ಓಟು? ವಿನಯ್ ಸರ್. ವಿನಯ್ಗೆ. ಹೌದು, ವಿನಯ್ ಅಂತ. ಥ್ಯಾಂಕ್ ಯು. ವೋಟ್ ಫಾರ್ ವಿನಯ್. ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು. ಸೂಪರ್. ತುಂಬ ಚೆನ್ನಾಗಿದೆ. ನಾವು ಡೈಲಿ ನೋಡ್ತೀವಿ. ವಿನಯ್ ಕಾರ್ತಿಕ್ ಅವರು ವಿನ್ ಆಗಬೇಕು. ಅವ್ರು ಇಬ್ಬರದಲ್ಲಿ ಯಾರೋ ಒಬ್ಬರು ತುಂಬ ಇಷ್ಟ. ಮುಂದೆ ಸಂಗೀತ ಅವ್ರು ಬರಬೇಕು ಅಂತ ಇಷ್ಟ. ಸಂಗೀತ ಅವ್ರು ಗೆಲ್ಬೇಕಂತೀರಾ? ಸಂಗೀತ ಅವ್ರು ಗೆಲ್ಬೇಕಂತೀರಾ? ಹಾಂ, ಸಂಗೀತ ಅವರು. ಹೊರಗಡೆ ಓಟ್ಸ್ ನೋಡಿದ್ರೆ ಡ್ರೋನ್ ಪ್ರತಾಪ್ ಗೆಲ್ತಾರ ಅನ್ನೋ ಮಾತಿದೆ. ಅವರು ಸಿಂಪತಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅವ್ರು ಮಾತಾಡುವಾಗನೇ ಸಿಂಪತಿ ಕ್ರಿಯೇಟ್ ಆಗ್ತಾ ಇದೆ ಪಬ್ಲಿಕ್ಗೆ. ಸೊ ಹಂಗಾಗಿ ಅವರು ಬರ್ಬೋದು ಅನಿಸ್ತಾ ಇದೆ, ಬಿಕಾಸ್ ವೋಟಿಂಗ್ ಮೇ ಬಿ. ಬಟ್ ನಮಗೆ ವಿನಯ್ ಮತ್ತು ಕಾರ್ತಿಕ್ ಅವರು ತುಂಬ ಚೆನ್ನಾಗಿ ಪ್ಲೇ ಮಾಡಿ ಎಫೋರ್ಟ್ ಮಾಡಿದ್ದಾರೆ. ವಿನಯ್, ಕಾರ್ತಿಕ್ ಮತ್ತು ಸಂಗೀತ. ಸುದೀಪ್ ಸರ್ ಬಿಗ್ ಬಾಸ್ ಹೇಗೆ ನಡೆಸ್ತಾರೆ? ಸುದೀಪ್ ಸರ್ ಬಿಗ್ ಬಾಸ್ ಹೇಗೆ ನಡೆಸ್ತಾರೆ? ಸುದೀಪ್ ಸರ್ ಅವರು ಕಾಸ್ಟ್ಯೂಮ್, ಅವ್ರು ಮಾತಾಡೋ ರೀತಿ, ಅವ್ರ ಬ್ಯೂಟಿ ತುಂಬ ಇಷ್ಟ. ಅವ್ರಿಗೋಸ್ಕರ ಸ್ಯಾಟರ್ಡೆ ಸಂಡೇ ನಾವು 1 ಮಿನಿಟು ಮಿಸ್ ಮಾಡಲ್ಲ. ಗೆಲ್ಲೋ ಸ್ಪರ್ಧಿಗಳಿಗೆ ಏನು ಹೇಳ್ತೀರಾ? ಈಗ ನೇರವಾಗಿ ಗೆಲ್ಲೋ ಸ್ಪರ್ಧಿಗಳಿಗೆ ಏನು ಹೇಳ್ತೀರಾ? ಯಾರು ಗೆಲ್ತಾರೆ ಅವ್ರಿಗೆ ಹೇಳಿ ನೋಡೋಣ. ವಿಶ್ ಮಾಡಲ್ಲ. ಕಂಗ್ರ್ಯಾಚುಲೇಷನ್ಸ್. ಐ ಎಕ್ಸ್ಪೆಕ್ಟ್ ವಿನಯ್ ಸರ್ ಹ್ಯಾಸ್ ಟು ವಿನ್ ದ ಶೋ. ಎಸ್, ಥ್ಯಾಂಕ್ ಯು ಮೇಡಮ್. ನಿಮ್ಮ ಹೆಸರು? ನಿಮ್ಮ ಹೆಸರು? ತೇನ್ಮೊಳಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ನಮಗೆ ಆಸೆ ಕಾರ್ತಿಕ್ ಅಂತ ಆ್ಯಕ್ಚುಲಿ, ನಿಜ ಹೇಳ್ಬೇಕಂದ್ರೆ. ಬಟ್ ಸಿಚುವೇಶನ್ ನೋಡಿದಾಗ ಏನು ಈ ಕಡೆ ವರ್ತೂರು ಬರೋ ಥರ ಐತೆ, ಡ್ರೋನ್ ಬರೋ ಥರ ಐತೆ. ಬಟ್ ನಮಗೆ ಸ್ಟಾರ್ಟಿಂಗಿಂದ ಕಾರ್ತಿಕ್ ವಿನಯ್ ಇಲ್ಲದೆ ಬಿಗ್ ಬಾಸ್ ಇಲ್ಲ, ಆ ಥರ ಇತ್ತು ಆ್ಯಕ್ಚುಲಿ. ನಿಜ ಹೇಳ್ಬೇಕಂದ್ರೆ ಇಲ್ಲಿವರೆಗೂ ತುಂಬ ಎಫರ್ಟ್ ಮಾಡಿದ್ದಾರೆ ಕಾರ್ತಿಕ್, ವಿನಯ್. ವಿನಯ್ ಅಗ್ರೆಷನ್ ಇರ್ಬೋದು, ಇಲ್ಲ ಅಂತಿಲ್ಲ. ಬಟ್ ಆದರೆ ಅದು ಒಂದು ಒಳ್ಳೆ ಬಿಗ್ ಬಾಸ್. ಇವತ್ತು 7 ಸೀಸನ್ ಅಂದರೆ ಅಷ್ಟು ಚೆನ್ನಾಗಿ 10 ಸೀಸನ್ ಚೆನ್ನಾಗಿತ್ತು, ಅಷ್ಟು ಚೆನ್ನಾಗಿತ್ತು ನಿಜ ಹೇಳ್ಬೇಕಂದ್ರೆ. ಸೊ ನಮಗೆ ಆಸೆ ಕಾರ್ತಿಕ್ ಗೆಲ್ಬೇಕಂತ. ಡ್ರೋನ್ ಪ್ರತಾಪ್ ಗೆಲ್ಲಲ್ಲ ಅಂತೀರಾ? ಇಲ್ಲ, ಬಟ್ ಬರ್ಬೋದು. ಆದರೆ ಬಟ್ ಯಾಕಂದರೆ ಅವರು ಆ್ಯಕ್ಚುಲಿ ನಿಜ ಹೇಳ್ಬೇಕಂದ್ರೆ ಸಿಂಪತಿಯ ಕ್ರಿಯೇಷನ್ಸೇ ಜಾಸ್ತಿ ಇತ್ತು ಆ್ಯಕ್ಚುಲಿ. ಬಟ್ ಅವರು ಬೆಟ್ರು, ಯಾಕಂದರೆ ತುಂಬ ಕಷ್ಟಪಟ್ಟಿರೋದು ಕಾರ್ತಿಕ್ ವಿನಯ್ನೇ ಆ್ಯಕ್ಚುಲಿ. ಇದರಲ್ಲಿ ಒಂದು ಸಂಗೀತನೂ ಇದ್ದಾರೆ ಆ್ಯಕ್ಚುಲಿ. ಸ್ಟಾರ್ಟಿಂಗಿಂದ ಟಾಸ್ಕಿಂದ ಎಲ್ಲನೂ ಕಾರ್ತಿಕ್ ವಿನಯನೇ. ನಿಮ್ಮ ಓಟು? ಕಾರ್ತಿಕ್. ಥ್ಯಾಂಕ್ ಯು ಸರ್. ಮೇಡಮ್, ಬಿಗ್ ಬಾಸ್ ಶೋ ನೋಡ್ತೀರಿ? ಹಾಂ, ಇವತ್ತು ಫೈನಲ್ ಇದ್ದಾರೆ, ಯಾರು ಗೆಲ್ತಾರಂತೀರಾ? ಸಂಗೀತ ಗೆಲ್ಬೋದು. ಸಂಗೀತ ಅವರು. ವಿನಯ್ ಅವರು ಗ್ರಾಫ್ ಚೆನ್ನಾಗಿದೆಯಲ್ವ? ಇಲ್ಲ, ನನಗೆ ಗೊತ್ತಿರೋಂಗೆ ನಮಗೆ ಸ್ವಲ್ಪ ಗಲಾಟೆ ಎಲ್ಲಾದ್ರೂ ಸ್ಟ್ಯಾಂಡ್ ಆಗಿರೋದು ನೋಡಿದ್ರೆ ಸಂಗೀತ ಗೆಲ್ಬೋದು ಅನ್ಸುತ್ತೆ. ಹೊರಗಡೆ ಓಟ್ಸ್ ನೋಡಿದ್ರೆ ಡ್ರೋನ್ ಪ್ರತಾಪ್ ಅವರು ವಿನ್ನರು. ಯಾರು? ಹೊರಗಡೆ ಓಟ್ಸ್ ನೋಡಿದ್ರೆ ಡ್ರೋನ್ ಪ್ರತಾಪ್ ವಿನ್ನರ್ ಅನ್ನೋ ರೇಂಜಿಗಿದೆ. ಇಲ್ಲಿ ಅವರು ಎಲಿಮಿನೇಟ್ ಆಗ್ತಾರೆ ಅನ್ಸುತ್ತೆ. ಹೆಲ್ಮೆಟ್ ಆಗ್ತಾರ? ಅವರು ಹೋಗ್ತಾರೆ, ಕಾರ್ತಿಕ್ ಹೋಗ್ತಾರೆ, ವಿನಯ್ ಸಂಗೀತ ನಿಂತ್ಕೋಬೋದು. ಅದ್ರ ಸಂಗೀತ ಗೆಲ್ಬೋದು ಅನ್ಸುತ್ತೆ. ಟಾಪ್ 3 ಯಾರು ಬರ್ಬೋದು ಅಂತ? ಅದೇ ವಿನಯ್, ಸಂಗೀತ, ಕಾರ್ತಿಕ್ ಅವರು. ಸುದೀಪ್ ಸರ್ ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಅವ್ರ ಬಗ್ಗೆ ಮಾತಾಡಂಗಿಲ್ಲ ಬಿಡಿ. ಥ್ಯಾಂಕ್ ಯು. ಯಾರು ಇಷ್ಟ ಆಗ್ತಾರೆ? ವಿನಯ್ ಅವರು. ಇವತ್ತು ಫೈನಲ್ ಇದೆ, ಯಾರು ಗೆಲ್ತಾರೆ? ವಿನಯ್. ಅಗ್ರೆಸಿವ್, ಕೋಪ ಮಾಡ್ಕೊಂಡಿರ್ತಾರಂತಿದೆ. ವಿನಯ್ ಗೆಲ್ಲೋದು. ಸಂಗೀತ ಬರ್ತಾರೆ. ಟಾಪ್ 2 ಅಲ್ಲಿ ಇರ್ಬೋದಾ ಫೈನಲ್? ಇರ್ಬೋದು, ಅದೇ ವಿನಯ್ ಗೆಲ್ಲೋದು. ವಿನಯ್ ಗೆಲ್ಲೋದು. ಕಾರ್ತಿಕ್ ಇದಾರಲ್ಲ, ಕಾರ್ತಿಕ್ ನೋಡೋಣ, ರನ್ನರ್ ಅಪ್ ಆಗ್ಬೋದು. ರನ್ನರ್ ಅಪ್. ಡ್ರೋನ್ ಪ್ರತಾಪ್ಗೆ ಜಾಸ್ತಿ ಓಟ್ ಹಾಕ್ತಾ ಇದ್ದಾರೆ ಅಂತ. ಅವ್ರು ಗೆಲ್ಲಲ್ವಾ? ಅವರು ಸಪ್ರತಾಪ ವಿನ್ನರ್ ಆಗೋದು. ಅವ್ರಿಗೂ ಸಪೋರ್ಟ್ ಐತೆ.
ಹೇಳು ವಿನಯ ಗೆಲ್ಲೋದು. ವಿನಯ ಗೆಲ್ಬೇಕು. ಓಕೆ ಓಕೆ. ನಿಮ್ಮ ಓಟು? ಪ್ರತಾಪ್. ನಿಮ್ಮ ಓಟು? ಪ್ರತಾಪ್. ಜೈ ಪ್ರತಾಪ್ ಬಾಸ್. ಓಪ್ಪ, ಸಂಗೀತ. ಸಂಗೀತಾಗೆ. ಓಕೆ, ಥ್ಯಾಂಕ್ ಯು. ಶೋ ನೋಡ್ತೀರಾ? ಹೌದು, ಇವತ್ತು ಫೈನಲ್ ರೀ. ಸಂಗೀತನೇ ವಿನ್ ಆಗೋದು. ನಾವಿಬ್ರು ಸಂಗೀತ ಫ್ಯಾನ್ಸ್. ಸಂಗೀತ ಅವರು ವಿನಯ್ ಅವ್ರು ಗೆಲ್ತಾರನ್ನೋ ಜೋರಾಗಿ ಕೂಗಿ ಕೇಳಿ ಬರ್ತಾ ಇದೆ. ವುಮೆನ್ ಗೆಲ್ಲಬೇಕು. ಮತ್ತು ಸಂಗೀತನಷ್ಟು ಧೈರ್ಯವಾಗಿರೋ ಹುಡುಗಿ, ಅಷ್ಟೊಂದು ಆ್ಯಕ್ಟಿವ್, ಎಲ್ಲದರಲ್ಲೂ ಶಾರ್ಪ್, ಸ್ಮಾರ್ಟ್ ಎಲ್ಲ ಇರೋದು ಸಂಗೀತ. ಅದಕ್ಕೆ ಸಂಗೀತನೇ ಗೆಲ್ಲಬೇಕು. ನಾನು ಸಂಗೀತ ಫ್ಯಾನ್. ವೋಟ್ ಮಾಡ್ತಾನೆ ಇದ್ದೀವಿ, ಇವರು ಮಾಡ್ತಿದ್ದಾರೆ. ನನ್ನ ಫ್ರೆಂಡ್ಸ್ ಕೂಡ ಎಲ್ಲರೂ ಸಂಗೀತನೇ ಸಪೋರ್ಟ್ ಮಾಡೋದು. ಈಗಾಗಲೇ ಟಾಪ್ 3 ವಿನಯ್, ವರ್ತೂರ್, ತುಕಾಲಿ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ತುಕಾಲಿ ವರ್ತೂರ್ಗೆಲ್ಲ ಕಂಪೇರ್ ಮಾಡಿದರೆ ಸಂಗೀತ ತುಂಬ ಟಾಪ್ ಲೆವೆಲಲ್ಲಿ ಇದ್ದಾರೆ. ಅವರಷ್ಟು ಬೇರೆ ಯಾರೂ ಡಿಸರ್ವ್ ಇಲ್ಲ ಅಂತ ನನಗೆ ಅನಿಸುತ್ತೆ. ಈಗ ಹೊರಗಡೆ ನೀವು ಮಾಹಿತಿ ತೊಗೊಂಡ್ರೆ ಡ್ರೋನ್ ಪ್ರತಾಪ್ಗೆ ಹೈಯೆಸ್ಟ್ ವೋಟ್ಸ್ ಬರ್ತಾ ಇರೋದು. ಡ್ರೋನ್ ಪ್ರತಾಪ್ ಅವ್ರಿಗೆ ಒಂದು ಚಾನ್ಸ್ ಸಿಕ್ಕಿದೆ ಬಿಗ್ ಬಾಸಲ್ಲಿ ಇರೋದು. ಅದಕ್ಕಿಂತನೂ ವಿನ್ ಆಗೋ ಲೆವೆಲ್ಗೆ ಇಲ್ಲ. ನನಗೆ ಸಂಗೀತನೇ ಇಷ್ಟ, ಸಂಗೀತನೇ ಗೆಲ್ಲಬೇಕು, ಸಂಗೀತನೇ ಗೆಲ್ತಾರೆ. ಶೃಂಗೇರಿ ಫ್ಯಾನ್. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಸುದೀಪ್ ಫ್ಯಾನ್ಸ್. ನನ್ನ ಆ್ಯಕ್ಚುಲಿ ಅಕೌಂಟ್ ನೇಮೇ ಸೌಮ್ಯ ಕಿಚ್ಚ. ಸೊ ನಾನು ಕಿಚ್ಚ ಫ್ಯಾನ್. ಬಿಗ್ ಬಾಸ್ ಸ್ಟಾರ್ಟಿಂಗ್ ನೋಡಿದ್ದೆ ಸುದೀಪ್ಗೋಸ್ಕರ. ಈ ಸರಿನಲ್ಲಿ ಇಷ್ಟ ಇರೋದು ಸಂಗೀತ ಶೃಂಗೇರಿ. ಫೈನಲ್ ಟಾಪ್ 3 ಒಬ್ಬರು ಯಾರು? ಟಾಪ್ 3 ವಿನಯ್, ಕಾರ್ತಿಕ್ ಆ್ಯಂಡ್ ಸಂಗೀತ. ವಿನ್ನರ್ ಸಂಗೀತ. ವಿನ್ನರ್ ಸಂಗೀತ. ಅಷ್ಟೇ. ಈ ಒಬ್ರು ಎಲಿಮಿನೇಟ್ ಆಗ್ಬೇಕು. ಫಸ್ಟ್ ಎಲಿಮಿನೇಟ್ ಯಾರಾಗ್ತಾರೆ ಅಂದರೆ ಮೇ ಬಿ ತುಕಾಲಿ ಡಿಸರ್ವ್ ಇಲ್ಲ ಅಂತ ಅನ್ಸುತ್ತೆ ನನಗೆ. ತುಕಾಲಿ ಅವರು ಅಂದರೆ ಸುಮ್ಮನೆ ಬೇರೆಯವ್ರ ಬಗ್ಗೆ ಮಾತಾಡ್ಕೊಂಡಿದ್ದಾರೆ ಅಲ್ವಾ, ಹಾಂ. ಅಷ್ಟೇ. ವರ್ತೂರ್ ಅವರು ಜೆನ್ಯೂನ್ ಇದ್ದಾರೆ. ಟಾಪ್ 2 ಡಿಸಿಷನ್ ಅವರು. ಟಾಪ್ 2 ವಿನಯ್ ಆ್ಯಂಡ್ ಸಂಗೀತ. ಅದ್ರಲ್ಲಿ ಸಂಗೀತ ವಿನ್ನರ್. ಫಸ್ಟ್ ಇರಬೇಕು. ಅಷ್ಟೇ. ನಿಮ್ಮ ಓಟು? ಸಂಗೀತ. ವೋಟ್ ಫಾರ್ ಪ್ಲೀಸ್ ಸಂಗೀತ ಗೆಲ್ಲರೂ ವೇಟ್ ಮಾಡಿ, ವೋಟ್ ಮಾಡಿ. ಈ ಸರಿ ಸಂಗೀತನೇ ವಿನ್ ಆಗಬೇಕು, ವುಮೆನ್ ಗೆಲ್ಲಿ ಅಂತ ನಮ್ಮೆಲ್ಲರೂ ಆಸೆ. ವೋಟ್ ಫಾರ್ ಸಂಗೀತ ಶೃಂಗೇರಿ. ಥ್ಯಾಂಕ್ ಯು. ನಿಮ್ಮ ಹೆಸರು? ಸೌಮ್ಯ. ಸಂಗೀತ. ಸರ್ ಬಿಗ್ ಬಾಸ್ ಶೋ ನೋಡ್ತೀರಾ? ಯಾರು ಗೆಲ್ತಾರೆ ಸರ್ ಇವತ್ತು? ಕಾರ್ತಿಕ್ ಅವರು ಡಲ್ ಆಗಿದ್ರು, ಈಗ ಫೈನಲ್ ಅಷ್ಟು ಬಂದ ತಕ್ಷಣ ಗೆಲ್ತಾರಂತೀರಾ? ಫಸ್ಟ್ ಡೇಯಿಂದ ಇಲ್ಲಿಗೆ ಕ್ಯಾರಿ ಮಾಡುತ್ತೆ. ಆನೆಸ್ಟ್ ಒಪಿನಿಯನ್ಸ್ ಅವನಾಗಿರೋದೇ ಮೇನ್ ಇಂಪಾರ್ಟೆಂಟ್ ಅಲ್ವಾ. ಮೆಜಾರಿಟಿ ನೋಡಿದ್ರೆ ಜಾಸ್ತಿ ಟಾಕಿಂಗ್ ಬರ್ತದೆ. ಫ್ರೆಂಡ್ಶಿಪ್ಗೋಸ್ಕರ ನನ್ನ ಕ್ಲೋಸ್ ಇದ್ದಾನೆ ಅಂತ ಅವನು ಫಸ್ಟ್ ಮಾಡೋದು, ಅವನಿಗೆ ಓಟಾಕ ಬಿಗ್ ಬಾಸ್ ಅಂದರೆ ಫಸ್ಟ್ ಅವ್ನು ಎತ್ತಿದ್ದ ಅವನೇನಂತ ಒಳ್ಳೆ ಗುಣ ತೋರಿಸ್ಕೊಳ್ಳೋದೆ ಅವ್ನು ನೋಡುತ್ತೆ ನನ್ನ ಪ್ರಕಾರ. ವಿನಯ್ ಸಂಗೀತ ಅನ್ನೋ ಮಾತಿದೆ ಅಲ್ವ? ಇನ್ನೇ ಸಂಗೀತ ಡ್ರೋನ್ ಪ್ರತಾಪ್ ಹೊರಗಡೆ ಓಟ್ಸ್ ಹೈಯೆಸ್ಟ್ ಬರ್ತಾ ಇರೋದು ಅವರೇ ವಿನ್ನರ್ ಅನ್ನೋ ರೇಂಜಿಗಿದೆ. ಓಟ್ ಹಾಕೋಬೇಕಾ? ಹಾಂ, ಯಾಕೆ ಗೆಲ್ಬಾರ್ದು ಅಂತವರೆಲ್ಲ? ಬಿಗ್ ಬಾಸ್ ಅಂದ್ರೆ ನಿಮ್ಮ ಪ್ರಕಾರ ಏನು ಹೇಳಿ? ವ್ಯಕ್ತಿತ್ವದ ಶೋ. ವ್ಯಕ್ತಿತ್ವ ನಿಮಗೆ ನೀವು ಕಾಣೋದು ಯಾರು ಕಾಣಿದೆ? ಅವ್ರಾಗಿ ಯಾರು ಇಲ್ಲ, ಬೇರೆಯವರು ಅವ್ರು ಸೆಲ್ಫಿ ಚೆಲ್ಲೋ ತೋರಿಸ್ಕೊಂಡೇ ಇಲ್ಲ. ಹಾಂ. ಆನೆಸ್ಟ್ ಒಪಿನಿಯನ್ ಕೊಟ್ಟಿದ್ದಾರೆ. ರನ್ನರ್ ಅಪ್ ಯಾರು ಬರ್ಬೋದು ಅಂತೀರ? ಸಂಗೀತ. ಒಬ್ರು ಎಲಿಮಿನೇಟ್ ಆಗ್ಬೇಕು ಇವತ್ತು. ಯಾರಾಗ್ತಾರೆ? ಪ್ರತಾಪ್ ಅವರ. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಅಮೇಝಿಂಗ್. ಒನ್ ಆಫ್ ದ ಫೈನೆಸ್ಟ್. ನಿಮ್ಮ ಓಟು? ಕಾರ್ತಿಕ್. ಥ್ಯಾಂಕ್ ಯು. ಶೋ ನೋಡ್ತೀರಿ? ಹೌದು ಸರ್, ನೋಡ್ತೀವಿ ಸರ್. ಇವತ್ತು ಫೈನಲ್ ಇದ್ದಾರೆ, ಯಾರು ಗೆಲ್ತಾರಂತೀರ? ಸರ್ ಮೇ ಬಿ ಸಂಗೀತ ಇರ್ಬೋದು ಅನ್ಕೋತೀನಿ. ಹಾಂ. ಅವ್ರು ಬಿಟ್ಟರೆ? ಇಲ್ಲ ಅಂತಂದರೆ ಪ್ರತಾಪ್ ಅವರು. ಪ್ರತಾಪ್ ಯಾವ ರೀತಿ ಗೆಲ್ತಾರಂತ ಹೇಳ್ತೀರ ಅಂತ? ಆ್ಯಕ್ಚುಲಿ ಅವರು ಒಂದು ಸ್ವಲ್ಪ ಇನ್ನಸೆಂಟ್ ಅಲ್ವಾ, ಹಾಂ. ಹಾಗಾಗಿ ಮತ್ತೆ ಅವ್ರಿಗೆ ಯಾವುದೇ ರೀತಿ ಇವತ್ತು 4-5 ಗಂಟೆಗೆ ಬನ್ನಿ. ಅಯ್ಯೋ ನಾನು ಹೆಂಗ್ ನೋಡೋದು? ಯೂಟ್ಯೂಬಲ್ಲಿ ಒಂದು ನಿಮಿಷ ಮೇಡಮ್, ಒಂದು ನಿಮಿಷ ನಾನು ಸಂಗೀತಗೆ ಹೇಳ್ತೀನಿ. ಹೇಳಿ. ಕಾರ್ತಿಕ್. ವೋಟ್ ಫಾರ್ ಸಂಗೀತ. ಯಾಕೆ ಜಡ್ಜ್ ಸಪೋರ್ಟ್ ಮಾಡ್ತೀರಾ? ನೀವು ಬರೀ ಶ್ರುತಿಗೆ ಅಷ್ಟೇ ಕೊಟ್ಟಿದ್ದಾರೆ. ಯಾಕೆ ಲೇಡೀಸ್ ಕೆಪಾಸಿಟಿ ಇಲ್ವಾ? ಅವಳು ಓಡಾಟ ಮಾಡಿಲ್ವಾ? ಇಲ್ಲಿ ತನಕ ಅವಳು ಪ್ರತಿಯೊಂದು ಗೇಮು ಪ್ರತಿಯೊಂದು ಇದ್ರಲ್ಲೂ ಮಾಡಿದ್ದಾರೆ. ಮಾಡಿರೋದನ್ನ ಒಪ್ಕೊಳ್ಳೋಕ್ಕೆ ನಮ್ಗೆ ಯಾಕ್ರಿ ಬೇಜಾರು ಅಲ್ವಾ? ಮಾಡ್ಬೇಕು, ಅವ್ರಿಗೆ ಸಪೋರ್ಟ್ ಮಾಡ್ಬೇಕು ನಾವು. ಸಂಗೀತ ಗೆಲ್ಬೇಕಂತೀರ? ಖಂಡಿತ ಗೆಲ್ಲಿ, ಸಂಗೀತ ಗೆಲ್ಲಿ ಅಂತಾನೆ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ಅಮ್ಮ, ಸೂಪರ್.